ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಮದಾಚಾರ್ಯರು ಮಂಗಲಾಚರಣದಲ್ಲಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಎಂಬುದಾಗಿ ನಮಸ್ಕಾರವನ್ನು ಮಾಡಿದ್ದಾರೆ. ಇಲ್ಲಿ ಪರಮಾತ್ಮನನ್ನು ಪರಿಪೂರ್ಣ ಗುಣಾರ್ಣವಾಯ ಅಂತ, ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ಸಮುದ್ರದಂತೆ ಇದ್ದಾನೆ. ನೋಡಿದರೆ ಸಮುದ್ರಕ್ಕೂ ಒಂದು ಸೀಮೆ ಇದೆ, ಕೊನೆ ಇದೆ. ಆದರೆ ಭಗವಂತನ ಗುಣಗಳಿಗೆ ಕೊನೆ ಇಲ್ಲ. ನಿಸ್ಸೀಮವಾದಂತಹ ಗುಣಗಳು ಪರಮಾತ್ಮನಲ್ಲಿವೆ ಅಂತ. ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅನೇಕರು ಅನೇಕ ರೀತಿಯಿಂದ ಹೇಳುವವರಿದ್ದಾರೆ. ಭಗವಂತನಿಗೆ ಅನಂತ ಗುಣಗಳಿವೆ ಅನ್ನುವುದು ಪ್ರಧಾನವಾದ ಸಿದ್ಧಾಂತ. ಇದು ವೇದಗಳ ಸಿದ್ಧಾಂತ. ಶ್ರೀಮದಾಚಾರ್ಯರು ಹೊಸದಾಗಿ ಕಲ್ಪನೆ ಮಾಡಿದ ಸಿದ್ಧಾಂತ ಅಂತ ತಿಳಿದುಕೊಳ್ಳಬೇಡಿ. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋ ಹ್ಯಸ್ಮಿನ್ ಗುಣಾಃ. ವೇದ ಹೇಳುತ್ತದೆ, ಭಾಗವತ ಹೇಳುತ್ತದೆ, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ. ಪರಮಾತ್ಮನಿಗೆ ಅನಂತ ಗುಣಗಳಿವೆ ಎನ್ನುವುದು ವೇದಗಳಿಂದ, ಇತಿಹಾಸದಿಂದ, ಪುರಾಣಗಳಿಂದ, ಪಂಚರಾತ್ರಾದಿ ಆಗಮಗಳಿಂದ ಸಿದ್ಧವಾದ ವಿಷಯ. ಅಂತಹ ವೇದಗಳಿಗೆ ಪ್ರಾಮಾಣ್ಯವನ್ನೇ ಅಂಗೀಕಾರ ಮಾಡದೇ ಇದ್ದವರಿದ್ದಾರೆ. ಬೌದ್ಧರಿದ್ದಾರೆ, ಜೈನರಿದ್ದಾರೆ. ವೇದಗಳಿಗೆ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡೋದಿಲ್ಲ. ಆದರೆ ವೈದಿಕ ದರ್ಶನ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ವೈದಿಕ ದರ್ಶನಗಳಿಗೆಲ್ಲ ಅವುಗಳು ಪೂರ್ವ ಪಕ್ಷವಾಗಿ ನಿಂತಿವೆ. ಜೈನ ಬೌದ್ಧರ ಮತಗಳು ವೇದಗಳ ಪ್ರಾಮಾಣ್ಯವನ್ನೇ ಒಪ್ಪದೇ ಇದ್ದಂತಹ ಬೌದ್ಧ ಜೈನ ಮತಗಳನ್ನು ಪೂರ್ವ ಪಕ್ಷ ಅಂತ ಇಟ್ಟುಕೊಂಡಿದ್ದಾರೆ ನಮ್ಮ ಭಾರತೀಯ ವೈದಿಕ ದರ್ಶನ ಪರಂಪರೆಯ ಎಲ್ಲ ದಾರ್ಶನಿಕರು. ಅದರಲ್ಲಿಯೂ ಪರಿಪೂರ್ಣವಾಗಿ ಭಗವಂತನಲ್ಲಿ ವೇದೋಕ್ತವಾದ ಸಕಲ ಗುಣಗಳನ್ನು ತಿಳಿಸಿ ಸರ್ವದೋಷ ವಿದೂರತ್ವವನ್ನು, ಸಕಲ ಜಗಜ್ಜನ್ಮಾದಿ ಕಾರಣತ್ವವನ್ನು ಸಮರ್ಥನೆ ಮಾಡಿಕೊಟ್ಟಂತಹ ಸಿದ್ಧಾಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ. ವಾದಿರಾಜ ಶ್ರೀಪಾದಂಗಳವರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳುವಾಗ ದರ್ಶನದ ಇತಿಹಾಸವನ್ನು ತಿಳಿಸ್ತಾ ಹೇಳ್ತಾರೆ, ಬೌದ್ಧ ಜೈನಾಗಮವು ಪೂರ್ವ ಪಕ್ಷವು ಸರ್ವಾಗಮಸ್ಸಿ ತತಃ ಪರಸ್ತಾಜ್ಜಾತೇಷು ಮತೇಷು ಚ ಯಥಾಕ್ರಮಂ ಪೂರ್ವಪಕ್ಷಃ ಯಾವನ್ಮಧ್ವಮತೋದಯಃ ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಸ್ಯಾಗಮ ಏವ ಹಿ. ವೈದಿಕ ದರ್ಶನಗಳಲ್ಲಿಯೂ ಅನೇಕ ಮತಗಳು ಹಿಂದೆ ಬಂದಿವೆ. ಮೊದಲು ಬಂದ ಮತಗಳೆಲ್ಲ, ಪೂರ್ವದಲ್ಲಿ ಬಂದ ಮತಗಳೆಲ್ಲ ಪೂರ್ವಪಕ್ಷವಾಗಿ ಬಂದಿವೆ. ಅಂತದಲ್ಲಿ ಕೊನೆಯಲ್ಲಿ ಸಿದ್ಧವಾದ ಸಿದ್ಧಾಂತ ಅದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ. ಸಿದ್ಧಾಂತ ಅನ್ನುವ ಶಬ್ದದ ಪೂರ್ಣವಾದ ಸಾರ್ಥಕ್ಯ ಶ್ರೀಮದಾಚಾರ್ಯರ ಮತದಲ್ಲಿದೆ. ಯಾಕೆಂದರೆ ಅಂತದಲ್ಲಿ ಸಿದ್ಧವಾದದ್ದು ಸಿದ್ಧಾಂತ ಎಂಬುದಾಗಿ ಇದನ್ನು ಕರೀತಾರೆ ಅಂತ. ಶ್ರೀಮದಾಚಾರ್ಯರ ಮತದ ಉದಯವಾದ ಮೇಲೆ
ಅನೇಕ ಮತಗಳು ಮತ್ತೆ ಮುಂದೂ ಬಂದಿಲ್ಲ ಅಂತಲ್ಲ. ಅದಕ್ಕೆ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡ್ತಾ ಯುಕ್ತಿ ಮಲ್ಲಿಕೆಗೆ ವಿವರಣೆಯನ್ನು ಕೊಡ್ತಾ ಹೇಳ್ತಾರೆ, ಸಿದ್ಧ ಅನ್ನುವ ಶಬ್ದಕ್ಕೆ ಒಂದು ಗ್ರಂಥವನ್ನು ಬರೆದ ಮಾತ್ರಕ್ಕೆ ಅದು ಸಿದ್ಧ ಅಂತ ಆಗುವುದಿಲ್ಲ. ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳಿಂದ ಯಾವುದನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಅತ್ಯಂತ ಸಮರ್ಥವಾಗಿ, ಅಂತಹ ಸಿದ್ಧಾಂತ ಅದು ಶ್ರೀಮದಾಚಾರ್ಯರ ಸಿದ್ಧಾಂತ. ಇವತ್ತು ನೀವೆಲ್ಲ ಆ ಶ್ರೀಮದಾಚಾರ್ಯರು ಹೇಳುವಂತಹ ಭಗವಂತನ ಗುಣಪರಿಪೂರ್ಣತ್ವ ಸಿದ್ಧಾಂತ ಇದು ಹೇಗೆ ಅತ್ಯಂತ ಯುಕ್ತಿಬದ್ಧವಾದದ್ದು, ಶಾಸ್ತ್ರಸಮ್ಮತವಾದದ್ದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಇವತ್ತು ಆಸ್ತಿಕ ಪರಂಪರೆ, ಆಸ್ತಿಕ ದರ್ಶನಗಳು, ದೇವರಿದ್ದಾನೆ, ನಮ್ಮೆಲ್ಲರ ಸೃಷ್ಟಿಯನ್ನು ಮಾಡಿದ ಜಗಜ್ಜನ್ಮಾದಿ ಕಾರಣನಾದ ಭಗವಂತನಿದ್ದಾನೆ ಅಂತ ನಂಬುವ ಸಿದ್ಧಾಂತ. ನಾವು ತಪ್ಪು ಮಾಡಿದರೆ ನರಕ, ಪುಣ್ಯವನ್ನು ಮಾಡಿದರೆ ಸ್ವರ್ಗವನ್ನು ಕೊಡುವುದಕ್ಕೆ ಪರಮಾತ್ಮ ಇದ್ದಾನೆ, ಸ್ವರ್ಗವೂ ಸತ್ಯ, ನರಕವೂ ಸತ್ಯ, ನಮ್ಮ ಕರ್ಮಗಳಿಗೆ ತಕ್ಕಂತೆ ಆ ಫಲವನ್ನು ಕೊಡುವ ದೇವರು ಸತ್ಯ. ಇದನ್ನು ನಂಬುವ ದರ್ಶನಕ್ಕೆ ಆಸ್ತಿಕ ದರ್ಶನ ಅಂತ ಕರೆಯೋದು. ದೇವರಿಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ ಅಂತ ಹೇಳಿದರೆ ನಾಸ್ತಿಕ ದರ್ಶನ. ನಾವೆಲ್ಲ ಆಸ್ತಿಕರು. ಆಸ್ತಿಕರಾದಂತಹ ನಾವೆಲ್ಲ ಚಿಂತನೆ ಮಾಡಬೇಕು, ದೇವರಿದ್ದಾನೆ ಅಂತ. ದೇವರಿದ್ದಾನೆ ಅಂತ ಚಿಂತನೆ ಮಾಡಿದ ಮಾತ್ರಕ್ಕೆ ಆಸ್ತಿಕರಲ್ಲ, ದೇವರನ್ನು ಯಾಕಿದ್ದಾನೆ ಅಂತ ನಾವು ಒಪ್ತೇವೆ. ಇಡೀ ಜಗತ್ತಿನ ಸೃಷ್ಟಿ ಮಾಡುವುದಕ್ಕೆ, ರಕ್ಷಣೆ ಮಾಡುವುದಕ್ಕೆ, ಒಂದು ಪ್ರಸಂಗದಲ್ಲಿ ಪ್ರಳಯ ಮಾಡುವುದಕ್ಕೆ, ನಮಗೆಲ್ಲ ಈ ಸಂಸಾರವನ್ನು ಕೊಟ್ಟವ, ಸಾಧನೆಯನ್ನು ಪೂರ್ಣ ಮಾಡಿಕೊಂಡಾಗ ಸಂಸಾರದಿಂದ ನಮ್ಮನ್ನು ಮೋಚನೆ ಮಾಡುವಂಥವನು, ಅಂತಹ ಪರಮಾತ್ಮನನ್ನು ನಾವೆಲ್ಲ ನಂಬಿದ್ದೇವೆ. ಅದಕ್ಕಾಗಿ ನಾವು ಆಸ್ತಿಕರು. ಅರ್ಥ ಮಾಡಿಕೊಳ್ಳಿ, ಹೀಗಿರಬೇಕಾದ್ರೆ ಪರಮಾತ್ಮ ಹೇಗಿರಬೇಕು ಅಂತ. ಆ ಭಗವಂತನಲ್ಲಿ ಗುಣಗಳೇ ಇಲ್ಲ ಅಂತಾಗಿದ್ದರೆ, ಯಾವ ಗುಣಗಳೂ ಪರಮಾತ್ಮನಲ್ಲಿ ಇಲ್ಲ ಅಂದರೆ ಇಂತಹ ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕೆ ಸಾಧ್ಯವಿದೆ ಅಂತ. ಇವರು ಬಹಳ ಒಳ್ಳೆ ವ್ಯಕ್ತಿಗಳು, ಬಹಳ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅಂತ. ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ದಾರೆ. ಹೌದಾ? ಬಹಳ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಹೇಗಿದ್ದಾರೆ ಅವರು? ಅವರು ಹೇಗಿದ್ದಾರ? ಅವರಿಗೆ ಕಣ್ಣಿಲ್ಲ, ಅವರಿಗೆ ಕೈ ಇಲ್ಲ, ಕಾಲಿಲ್ಲ, ಏನಿರೋದು ಬೇಡ, ಬುದ್ಧಿ ಒಂದಾದರೂ ಸರಿ ಇದೆಯಾ? ಬುದ್ಧಿಯೂ ಸರಿ ಇಲ್ಲ ಅನ್ನೋದಕ್ಕಿಂತಲೂ ಇಲ್ಲವೇ ಇಲ್ಲ. ಮಾತಾಡ್ಲಿಕ್ಕೆ ಬರುವುದಿಲ್ಲ. ಮತ್ತು ಏನು ದಾನ ಧರ್ಮ ಮಾಡ್ತಾರೆ ಅವರು? ದಾನ ಧರ್ಮಗಳನ್ನು ಮಾಡಬೇಕು ಅಂತ ಮೊದಲು ಆಲೋಚನೆ ಮಾಡಬೇಕು, ಬುದ್ಧಿಯೇ ಇಲ್ಲ. ತನಗೇ ಶಕ್ತಿ ಇದ್ದರೆ ತನ್ನ ಕೈಯಿಂದ ಕೊಡಬೇಕು, ಕೈ ಇಲ್ಲ. ಕೈ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಹೇಳಿ ಕೊಡಿಸ್ಬೇಕು, ಮಾತಿಲ್ಲ. ತಾನು ಮಾಡದೇ ಇದ್ದರೂ ಮಕ್ಕಳಿಂದ ಮಾಡಿಸ್ತಾನೆ, ಅವನಿಗೆ ದೇಹವೇ ಇಲ್ಲ, ಮಕ್ಕಳಿಂದ ಬರಬೇಕು. ಇಂತಹ ಒಬ್ಬ ವ್ಯಕ್ತಿ XYZ, ಅವನು ಬಹಳಷ್ಟು ದಾನ ಧರ್ಮ ಮಾಡಿದ್ದಾನೆ ಅಂದರೆ ನಂಬುವವರು ಯಾರಿದ್ದೀರಿ ಅಂತ ಒಬ್ಬರು ಕೈ ಎತ್ತಿರಿ. ಎಲ್ಲರೂ ಎತ್ತಬೇಡಿ. ನಿಮಗೆ ಒಪ್ಪಿಗೆ ಆದರೆ ನಮ್ಮ ದೇವರಿಗೂ ಗುಣ ಬೇಡ, ದೇಹ ಬೇಡ, ಆಕಾರ ಬೇಡ, ಯಾವುದೂ ಬೇಕಾಗಿಲ್ಲ. ಯಾರು ಎತ್ತಿರಿ ಕೈ ಹೇಳಿ? ಮನಸ್ಸೂ ಇಲ್ಲ, ಮನಸ್ಸೂ ಇಲ್ಲ, ಯಾವ ಸಾಧನೆಗಳೂ ಇಲ್ಲ, ಇಂದ್ರಿಯಗಳೇ ಇಲ್ಲ. ಮನಸ್ಸು ಜಡ, ಯಾವ ಇಂದ್ರಿಯಗಳಿಲ್ಲ, ಮನಸ್ಸೂ ಇಲ್ಲ, ಅದು ಒಂದು ಇಂದ್ರಿಯವೇ, ಅಂತಃಕರಣ. ಮನಸ್ಸೂ ಇಲ್ಲ, ಯಾವ ಗುಣಗಳೂ ಇಲ್ಲ, ದೇಹ ಇಲ್ಲ, ಆದರೆ ಎಲ್ಲವನ್ನೂ ಮಾಡ್ತಾನೆ. ಇದನ್ನು ಹೇಗೆ ನಂಬೋದು? ನಂಬುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆ ಭಗವಂತನನ್ನು ಒಪ್ಪುವ ಆಸ್ತಿಕರಾದ ನಾವು
ಪರಮಾತ್ಮನನ್ನು ಹೇಗೆ ಒಪ್ಪಬೇಕು ಅಂದರೆ ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ಒಪ್ಪಿದರೆ ದೇವರನ್ನು ಒಪ್ಪಿದ್ದಕ್ಕೆ ಸಾರ್ಥಕ. ಇಲ್ಲದಿದ್ದರೆ ಅಂತಹ ದೇವರನ್ನು ತೆಗೆದುಕೊಂಡು ಮಾಡುವುದಾದರೂ ಏನಿದೆ? ನಮ್ಮ ದುಃಖಗಳನ್ನು ತೋಡಿಕೊಂಡ್ರೆ ಕೇಳಿಸೋದಿಲ್ಲ. ನಾವೇನಾದರೂ ಕಷ್ಟಗಳನ್ನು ಅವನಿಗೆ ಒಪ್ಪಿಸಿದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ. ಅಂಥ ದೇವರೇ ಆಗಬೇಕು. ಹಾಗಾದರೆ ನಾವು ಕೇಳಿಕೊಂಡ್ರೂ ಸರಿ, ಕೇಳಿಕೊಳ್ಳದೇ ಇದ್ದರೂ ಸರಿ, ಕೇಳಿದರೂ ನಾವು ಕೇಳಿದ್ದು ಅವನಿಗೆ ಕೇಳಿಸ್ತದೆ. ಮನಸ್ಸಿನಲ್ಲಿ ಅಂದುಕೊಂಡ್ರೂ ಅನಂತ ಜ್ಞಾನ ಇರುವ ಭಗವಂತನಿಗೆ ಅದು ಗೊತ್ತಾಗತ್ತೆ. ಅದಕ್ಕೆ ತಕ್ಕಂತೆ ಪರಿಹಾರ ಮಾಡುವ ಅಚಿಂತ್ಯವಾದ ಶಕ್ತಿ ಇದೆ. ಅನಂತ ಹಸ್ತಗಳಿವೆ, ಅನಂತ ಪಾದಗಳಿವೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಅವನು ಭಗವಂತ ಅಂತ. ಇಂತಹ ಭಗವಂತನನ್ನು ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ತಿಳಿಸಿಕೊಟ್ಟು ಪರಮೋಪಕಾರ ಮಾಡಿದ ಮಹಾನುಭಾವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಹೊಸದಾಗಿ ಅಲ್ಲ, ವೇದಗಳಲ್ಲಿ ಹೇಳಿದ್ದೆ, ಇತಿಹಾಸ ಪುರಾಣಗಳಲ್ಲಿದ್ದದ್ದೇ, ಅನೂಚಾನ ಋಷಿ ಸಂಪ್ರದಾಯದಿಂದ ಸಿದ್ಧವಾದದ್ದೇ. ಆದರೆ ಅದನ್ನು ತಪ್ಪು ತಿಳಿದು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಜನರಿಗೆ ಅದನ್ನು ಕೇವಲ ಒಂದು ಕಡೆಗೆ ಮಂಗಲಾಚರಣದಲ್ಲಿ ಪರಿಪೂರ್ಣ ಗುಣಾರ್ಣವಾಯ ಅಂತ ಹೇಳಿದರು, ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಅಂದರು ಅಂತ ಮಾತ್ರ ಅಲ್ಲ, ಅದನ್ನು ತಮ್ಮ ಗ್ರಂಥಗಳಲ್ಲಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಪ್ರಮಾಣಗಳನ್ನು ಹೇಳಿ. ಅಂತಹ ಭಗವಂತ ಸರ್ವೋತ್ತಮ ಸರ್ವ ವಿಲಕ್ಷಣ ಎಂಬುದಾಗಿ ಅವನನ್ನು ತಿಳಿಯಬೇಕು. ಆ ಪರಮಾತ್ಮನನ್ನು ನಾವು ಒಪ್ತೇವೆ. ಆದರೆ ಎಲ್ಲ ಜೀವರನ್ನೇ ಪರಮಾತ್ಮ ಅಂತ ಯಾಕೆ ಹೇಳಬಾರದು ಅಂತ. ಎಲ್ಲ ಜೀವರನ್ನು ಬಿಟ್ಟು ಪ್ರತ್ಯೇಕ ಪರಮಾತ್ಮ ಯಾಕೆ? ಎಲ್ಲ ಜೀವರೇ ಪರಮಾತ್ಮ ಅಂತ ಹೇಳಿದರೆ ತಪ್ಪೇನು? ಯಾವ ಜೀವರಿಗೂ ಆಗದೇ ಇದ್ದಂತಹ ಕಾರ್ಯವನ್ನು ಮಾಡುವವನು ಭಗವಂತ. ಆ ಜೀವರು ತಮ್ಮ ತಮ್ಮ ಶಕ್ತಿಗನುಗುಣವಾಗಿ ಮಾಡುವ ಕಾರ್ಯಗಳನ್ನೆಲ್ಲ ಮೀರಿದ ಇಂತಹ ಅದ್ಭುತವಾದ ಪೃಥ್ವಿ, ಸಮುದ್ರ, ಪರ್ವತಗಳು, ನಕ್ಷತ್ರಗಳು ಯಾವ ಜೀವರು ಮಾಡಿದ್ದು? ಯಾವ ಜೀವರಿಗೂ ಅಸಾಧ್ಯವಾದ ಕಾರ್ಯಗಳನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಜೀವರೇ ದೇವರು ಅಂತನ್ನುವಂತಿಲ್ಲ, ಜೀವರಿಗಾಗದೇ ಇರುವ ಕರ್ಮಗಳನ್ನು ಮಾಡುವಂತಹ ವ್ಯಕ್ತಿ ಅವನು ದೇವರು. ಜೀವರೇ ದೇವರು ಅಂತ ಹೇಳಿದರೆ ಪರಮಾತ್ಮನನ್ನು ನಾವು ನಿಂದೆ ಮಾಡಿದಂತೆ ಆಗ್ತದೆ ಅಂತ ವಾದಿರಾಜ ಶ್ರೀಪಾದಂಗಳವರು ಯುಕ್ತಿ ಮೇಲಿಕೆಯಲ್ಲಿ ತಿಳಿಸ್ತಾರೆ. ತ್ವಂ ಚಂಡಾಲ ಪಶುರ್ಮ್ಲೇಚ್ಛ ಚೋರೋ ಜಾರಃ ಖರಃ ಕಪಿಃ ಕುಂಡೋ ಗೋಲಕ ಇತ್ಯಾದ್ಯಾಹ ಯಾನಿಂದಾ ಲೋಕಸಮ್ಮತಾಃ ತಾಃ ಸರ್ವಾಃ ಸರ್ವಜೀವೈಕ್ಯವಾದೇ ಸ್ಯುರ್ಹಿ ಪರಾತ್ಮನಿ. ಪರಮಾತ್ಮನನ್ನು ಜೀವರು ಅಂತ ಹೇಳಿದರೆ ಜೀವರು ಅನೇಕ ರೀತಿಯ ಜೀವರಿದ್ದಾರೆ ಪ್ರಪಂಚದಲ್ಲಿ. ಕೆಲವರಿಗೆ ಕಣ್ಣು ಕಾಣೋದಿಲ್ಲ, ಪಶುಗಳು ಇವೆ, ವೇದಗಳನ್ನು ಓದುವ ಅಧಿಕಾರ ಇಲ್ಲದೇ ಇದ್ದಂಥವರಿದ್ದಾರೆ, ಜ್ಞಾನ ಇಲ್ಲದೇ ಇದ್ದವರಿದ್ದಾರೆ, ಅಜ್ಞಾನಿಗಳು, ಕಣ್ಣಿಲ್ಲದವರು, ಕಿವಿ ಇಲ್ಲದವರು, ಕಾಲಿಲ್ಲದವರು, ಕೈ ಇಲ್ಲದವರು, ಬುದ್ಧಿ ಸರಿ ಇಲ್ಲದೇ ಇದ್ದವರು, ಅನೇಕ ವಿಧವಾದಂತಹ ತಪ್ಪು ಕೆಲಸಗಳನ್ನು ಮಾಡಿ ಸಮಾಜದೊಳಗೆ ನಿಂದೆಗೆ ಪಾತ್ರರಾದವರು. ಎಲ್ಲರೂ ಭಗವಂತ ಅಂತ ಹೇಳುವುದು ಒಂದೇ, ಆ ಎಲ್ಲ ದೋಷಗಳನ್ನು ದೇವರಲ್ಲಿ ಚಿಂತನೆ ಮಾಡುವುದು ಒಂದೇ. ಆದರೆ ದೇವರಿದ್ದದ್ದು ಪರಿಪೂರ್ಣ ಗುಣಾರ್ಣವಾಯ, ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ದೇವರು. ಅಂತಹ ದೇವರನ್ನು ಅನಂತ ಗುಣಪೂರ್ಣ ಅಂತೇ ತಿಳಿಯಬೇಕು. ಒಂದು ವೇಳೆ ಆ ಭಗವಂತನನ್ನು ಜೀವರು ಅಂತ, ಜೀವರೇ ಭಗವಂತ ಅಂತ ನಾವು ತಿಳಿದರೆ ಎರಡು ಕೆಲಸ ಒಂದು ಕಾಲಕ್ಕಾಗತ್ತೆ. ಒಂದು, ಆ ಪರಮಾತ್ಮನಲ್ಲಿ ಗುಣಗಳಿಲ್ಲ ಅಂತ ಹೇಳಿದ ಹಾಗೂ ಆಗತ್ತೆ, ದೋಷಗಳು ಇವೆ ಅಂತ ಹೇಳಿದ ಹಾಗೂ ಆಗತ್ತೆ. ಸರ್ವಜ್ಞನಾಗಿದ್ದಾನೆ ಪರಮಾತ್ಮ, ಯಾವ ಜೀವರು ಸರ್ವಜ್ಞರಲ್ಲ. ಹಾಗಾದರೆ ದೇವರು ಸರ್ವಜ್ಞ ಅಲ್ಲ ಅಂದಾಗತ್ತೆ. ದೇವರಿಗೆ ಅನಂತ ಶಕ್ತಿ ಇದೆ, ಯಾವ ಜೀವನಿಗೂ ಅನಂತ ಶಕ್ತಿ ಇಲ್ಲ, ದೇವರಿಗೂ ಅನಂತ ಶಕ್ತಿ ಇಲ್ಲ ಅಂತ ಹೇಳಿದ ಹಾಗಾಗತ್ತೆ. ಕುರುಡರಿದ್ದಾರೆ, ಕಿವುಡರಿದ್ದಾರೆ, ಅನೇಕ ದೋಷಗಳನ್ನು ಪಡೆದುಕೊಂಡ ಜೀವರು ಸಹಜವಾಗಿ ತಮ್ಮ ತಮ್ಮ ಕರ್ಮಗಳಿಗೆ ತಕ್ಕಂತೆ ನಾನಾ ವಿಧವಾದ ಮಾನಸಿಕ ದೈಹಿಕ ದೋಷಗಳಿವೆ. ಕೆಲವು ದೋಷಗಳು ಜೀವರ ಸ್ವರೂಪದಲ್ಲಿಯೇ ಇವೆ. ಅಂತಹ ದೋಷಗಳೆಲ್ಲ ಪರಮಾತ್ಮನಲ್ಲಿ ಇವೆ ಅಂತ ಚಿಂತನೆ ಮಾಡಿದರೆ
ವಾದಿರಾಜ ಶ್ರೀಪಾದಂಗಳವರು ತಮ್ಮದೇ ಆದ ಭಾಷೆಯಲ್ಲಿ ಹೇಳುತ್ತಾರೆ, ಬ್ರಹ್ಮೈವ ಹೀನ ಯೋನೀಸ್ತಾ ಪ್ರಾಪ್ಯ ಸ್ವೇನೈವ ಪಾಪ್ಮನ ಸಂಸರೇಚ್ಛೇದಿಯಂ ಸರ್ವ ಗಾಲೀಕಸ್ಯ ಗಲೇವದ. ಎಲ್ಲ ಗಾಲಿಗಳು ನಿಂದೆಗಳು ಯಾರ ಗಲದಲ್ಲಿ ಕೊರಳಿಗೆ ಬೀಳುತ್ತವೆ ನೋಡಿಕೊಳ್ಳಿ. ಎಲ್ಲ ದೋಷಗಳು ಕೂಡ ಪರಮಾತ್ಮನ ಕೊರಳಿಗೆ ಬೀಳುವ ಸಂದರ್ಭ ಬಂದೀತು. ಅದಕ್ಕಾಗಿ ಪರಮಾತ್ಮನನ್ನು ಜೀವರು ಅಂತ ಸರ್ವಥಾ ತಿಳಿಯಬಾರದು. ಎಲ್ಲ ಜೀವರಿಂದ ವಿಲಕ್ಷಣನಾದವನು, ಸರ್ವೋತ್ತಮನಾದವನು ಆ ಭಗವಂತ ಅನಂತ ಗುಣಗಳಿಂದ ಪೂರ್ಣನಾದವನು ಎಂಬುದಾಗಿಯೇ ಭಗವಂತನನ್ನು ತಿಳಿದರೆ ಅದೇ ನಿಜವಾದಂತಹ ಆಸ್ತಿಕ ದರ್ಶನವಾಗ್ತದೆ. ಹಾಗೇ ಇತಿಹಾಸ ಪುರಾಣಗಳು ವೇದಗಳು ಪರಮಾತ್ಮನನ್ನು ವರ್ಣಿಸಿವೆ. ವಿದ್ಯಾ ವಿನಯ ಹೀನಸ್ತ್ವಂ ನಿರ್ದಯ ನಿರ್ವೃತಃ ಅಶುಚಿ ಔದಾರ್ಯ ಧೈರ್ಯ ಶೌರ್ಯಾದ್ಯೈರ್ ಹೀನ ಇತ್ಯಾದಿಕಾಶ್ಚಯಾ ಸದ್ಗುಣ ಭಾವತೋ ನಿಂದಾಸ್ತಾಸ್ತು ನೈರ್ಗುಣ್ಯವಾದಿನಾಂ. ಯಾವ ಗುಣಗಳೂ ಇಲ್ಲ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ನಿರ್ದಯ ಅಂತ ಬೈದರೆ, ಅವನಿಗೆ ವಿದ್ಯೆ ಇಲ್ಲ ಅಂದರೆ ಅದು ನಿಂದೆ ಅಲ್ವಾ? ವಿದ್ಯೆ ಇದ್ದವನಿಗೆ ವಿದ್ಯೆ ಇಲ್ಲ ಅಂದರೆ ಬಹಳ ದೊಡ್ಡ ನಿಂದೆ. ವಿದ್ಯೆ ಇಲ್ಲದೇ ಇದ್ದವನಿಗೆ ವಿದ್ಯೆ ಇಲ್ಲ ಅಂದರೆ ಕೋಪ ಬರ್ತದೆ. ಇನ್ನು ಮಹಾವಿದ್ಯಾವಂತನಿಗೆ ವಿದ್ಯೆ ಇಲ್ಲ ಅಂದರೆ ಅವನಿಗೂ ಕೋಪ ಬರ್ತದೆ, ಅವನ ಶಿಷ್ಯನಿಗೂ ಕೋಪ ಬರ್ತದೆ. ಪರಮದಯಾ ಮೂರ್ತಿಯಾದ ವ್ಯಕ್ತಿಗೆ ಅವನು ನಿರ್ದಯ ಅಂತ ಬೈದರೆ ಬೈಯೋದು ಸರಿಯೂ ಅಲ್ಲ, ಬೈಸ್ಕೊಂಡವನಿಗೂ ಕೋಪ, ಅವನ ಇಷ್ಟಮಿತ್ರರಿಗೂ ಕೋಪ. ಹಾಗೆ ದಯಾನಿಧೆ 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 ನಮೋ 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 ನಮಃ ಅಂತ ವೆಂಕಟೇಶ ದೇವರನ್ನು ವರ್ಣನೆ ಮಾಡಿದ್ದು ಆದಿತ್ಯ ಪುರಾಣ ಅಂತರ್ಗತ ವೆಂಕಟೇಶ ಮಹಾತ್ಮ್ಯದಲ್ಲಿ ಕೇಳ್ತೀರಿ. ಅಂತಹ ಅನಂತ ದಯಾಸಾಗರನಾದ ಪರಮಾತ್ಮನಿಗೆ ಗುಣಗಳೇ ಇಲ್ಲ ಅಂದರೂ ಬಂದೆ, ನಿರ್ದಯನಾಗಿದ್ದಾನೆ, ಕ್ರೂರನಾಗಿದ್ದಾನೆ ಎಂದರೂ ಬಂದೆ. ಸರ್ವಜ್ಞನಾದ ಭಗವಂತನಿಗೆ ವಿದ್ಯೆ ಇಲ್ಲ ಅಂದಹಾಗೆ ಅಂತಹ ಎಲ್ಲ ಗುಣಗಳನ್ನು ಅಪಲಾಪ ಮಾಡಿದ ದೋಷ, ಕುರುಡ ಕುಂಟ ಮೊದಲಾದ ಅನೇಕ ದೈಹಿಕ ದೋಷಗಳು ಪರಮಾತ್ಮನಿಗಿವೆ ಅಂತ ನಿಂದೆ ಮಾಡಿದಂತೆ ಆಗ್ತದೆ. ಯಾಕೆಂದರೆ ಯಾವ ಆಕಾರವೂ ಇಲ್ಲ, ಯಾವ ಇಂದ್ರಿಯಗಳು ಪರಮಾತ್ಮನಿಗಿಲ್ಲ ಅಂತ ಹೇಳಿದರೆ, ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಇಂತಹ ಅತ್ಯದ್ಭುತವಾದ ಕಾರ್ಯ, ಒಬ್ಬ ವ್ಯಕ್ತಿಯ ಒಂದು ಶರೀರವನ್ನು ನೋಡಿದರೆ ಸಾಕು ದೇವರ ಕರ್ತೃತ್ವ ಶಕ್ತಿ ಏನು ಅಂತ ಗೊತ್ತಾಗ್ತದೆ. ಅಷ್ಟು ಅದ್ಭುತವಾದ ಶರೀರ. ಒಬ್ಬ ವ್ಯಕ್ತಿಯ ಶರೀರದಲ್ಲಿರುವ ನಾಡಿಗಳನ್ನು, ಸಣ್ಣ ಸಣ್ಣ ನಾಡಿಗಳನ್ನು ಬಿಡಿ ಬಿಡಿಯಾಗಿ ಬಿಡಿಸಿ ಜೋಡಿಸಿ ಸುತ್ತಿದರೆ 3 ಬಾರಿ ಪೃಥ್ವಿಯನ್ನು ಸುತ್ತಬಹುದು. ಅಷ್ಟು ನಾಡಿಗಳನ್ನು ಒಬ್ಬ ಮನುಷ್ಯನ ಶರೀರದಲ್ಲಿ ದೇವರಿಟ್ಟಿದ್ದಾನೆ. ಒಂದೊಂದು ಕಣ್ಣು, ಒಂದೊಂದು ಕಿವಿ, ಮೂಗು, ಎಷ್ಟೆಷ್ಟೋ ಮಿಲಿಯನ್ಸ್ ಆಫ್ ನರ್ವ್ಸ್ ಇವೆ. ಅಷ್ಟು ನರಗಳನ್ನು ದೇವರು ಈ ಶರೀರದಲ್ಲಿ ಜೋಡಿಸಿದ್ದಾನೆ. ಇಂತಹ ಭಗವಂತನ ಆ ಕರ್ತೃತ್ವ ಇರುವಾಗ ಏನೂ ಕೆಲಸವನ್ನೇ ಮಾಡಿಲ್ಲ ದೇವರು. ಕರ್ತೃತ್ವವೇ ಇಲ್ಲ ದೇವರಿಗೆ, ಕ್ರಿಯೆಯೇ ಇಲ್ಲ, ನಿಷ್ಕ್ರಿಯ ಅಂತ ದೇವರನ್ನು ಹೇಳಿದರೆ ಅದು ಎಂತಹ ದೊಡ್ಡ ದೋಷ, ಎಷ್ಟು ದೊಡ್ಡ ಪಾಪ. ಪರಮಾತ್ಮ ಇಷ್ಟೆಲ್ಲ ಕಾರ್ಯಗಳು, ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡಿದಾಗ ಅವನು ಮಾಡಿಲ್ಲ ಅಂದರೆ ನೀವು ಭಾಳ ಅನ್ಯಾಯ ಮಾಡ್ತಾ ಇದ್ದೀರಿ, ಅವನಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾನೆ ಮಾಡಿಲ್ಲ ಅಂತ ಹೇಳ್ತೀರಲ್ಲ ಅಂತ ಎಲ್ಲರೂ ಸೇರಿ ಒಂದಾಗಿ ನೀವು ಅದನ್ನು ಪ್ರೊಟೆಸ್ಟ್ ಮಾಡ್ತೀರಾ. ಇಲ್ಲ, ಅವನು ಬಹಳ ದೊಡ್ಡ ಸಮಾಜ ಸೇವೆಯನ್ನು ಮಾಡಿದ್ದಾನೆ, ಅದನ್ನು ನೀವು ಹೇಳಲೇಬೇಕು, ಪ್ರಶಂಸೆ ಮಾಡಬೇಕು, ಅದನ್ನು ನೀವು ಅಲ್ಲಗಳಿದ್ರೆ ತಪ್ಪು ಅಂತ. ಒಂದು ಸಣ್ಣ ಸಮಾಜ ಸೇವೆ ಮಾಡಿದ್ದನ್ನು ಅಲ್ಲಗಳೆದಿದ್ದು ತಪ್ಪಾದರೆ, ಅನಂತ ಅನಂತ ಜೀವರಾಶಿಗಳಿಗೆ ದೇಹಗಳನ್ನು ಸೃಷ್ಟಿ ಮಾಡಿಕೊಟ್ಟದ್ದು, ಅವನ ಬದುಕಿಗಾಗಿ ಪೃಥ್ವಿ, ನೀರು, ಗಾಳಿ, ಬೆಳಕು, ಆಕಾಶ ಎಲ್ಲವನ್ನ ಸೃಷ್ಟಿ ಮಾಡಿಕೊಟ್ಟದ್ದು, ಇಂತಹ ವಿಶ್ವವನ್ನೇ ನಿರ್ಮಾಣ ಮಾಡಿಕೊಟ್ಟ ಪರಮಾತ್ಮನ ಕರ್ತೃತ್ವವನ್ನೇ ಅಲ್ಲಗಳಿದು ದೇವರಿಗೆ ಕ್ರಿಯೆಯೇ ಇಲ್ಲ ಅಂತ ಹೇಳಿದರೆ ಅದೆಷ್ಟು ದೊಡ್ಡದಾದಂತಹ ನಿಂದೆಯನ್ನು ದೇವರಿಗೆ ಮಾಡಿದಂತೆ. ಅದನ್ನು ಸಹನೆ ಮಾಡಬಹುದಾ ಆಸ್ತಿಕ ದರ್ಶನದವರು? ಯಾಚ ಗ್ರಾಮ ತಟಾಕಾದೇರ್ ಆರಾಮಾದೇ ಕೃತಸ್ಯ ಹಿ ಮಿಥ್ಯಾತ್ವಕಥನನ್ನಿಂದ ಮತ್ಸರಗ್ರಸ್ತ ಚೇತಸಾಂ ಸಾ ಸರ್ವಮಿಥ್ಯಾತ್ವವಾದೇ ಸ್ಯಾದೇವ ಮಾಧವೇ. ಒಂದೆರಡು ಒಳ್ಳೆಯ ಕೆಲಸಗಳನ್ನು
ಊರು ಕಟ್ಟಿಸಿಕೊಟ್ಟದ್ದು, ಅಗ್ರಹಾರಗಳನ್ನು ಕಟ್ಟಿಸಿದ್ದು, ಕೆರೆ ಕಟ್ಟಿಸಿದ್ದು, ಇವೆಲ್ಲ ಸುಳ್ಳು ಅಂದರೆ ತಪ್ಪಾದರೆ, ಎಲ್ಲವನ್ನೂ ಸೃಷ್ಟಿ ಮಾಡಿದ ದೇವರನ್ನು ಏನೂ ಮಾಡಿಲ್ಲ ಅಂತ ಹೇಳಿದರೆ ಅದೆಷ್ಟು ದೊಡ್ಡ ತಪ್ಪಾಗತ್ತೆ. ಮೇಲ್ನೋಟಕ್ಕೆ ಆ ತರಹದ ವಚನಗಳು ವೇದದಲ್ಲಿವೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ. ಪರಮಾತ್ಮನಿಗೆ ಗುಣಗಳಿಲ್ಲ, ಕ್ರಿಯೆಗಳಿಲ್ಲ ಅಂತ ಮೇಲ್ನೋಟಕ್ಕೆ ಹೇಳುವಂತಹ ಮಾತುಗಳು ತೋರುತ್ತೆ. ಆದರೆ ಒಂದು ಮಾತಿಗೆ ಅರ್ಥ ಮಾಡಬೇಕಾದ್ರೆ ಒಂದೇ ಮಾತು ಕೇಳಿ ಅರ್ಥ ಮಾಡಬಾರದು. ಸುತ್ತಮುತ್ತ ಎಲ್ಲ ನೋಡಬೇಕು. ಪರಮಾತ್ಮನಲ್ಲಿ ಅನೇಕ ಗುಣಗಳನ್ನು ವರ್ಣನೆ ಮಾಡ್ತದೆ ಆ ಶ್ರುತಿ. ಸಾಕ್ಷಿ, ಎಲ್ಲವನ್ನು ಪ್ರತ್ಯಕ್ಷವಾಗಿ ಕಾಣುವವನು ಪರಮಾತ್ಮ ಅಂತ, ಜ್ಞಾನರೂಪನಾಗಿದ್ದಾನೆ ಪರಮಾತ್ಮ ಅಂತ ವರ್ಣನೆ ಮಾಡಿ ನಿರ್ಗುಣ ಅಂತ ಹೇಳ್ತದೆ. ಮತ್ತೆ ಹಾಗಾದರೆ ಆ ಮಾತಿಗೆ ಅರ್ಥ ಏನು? ಇರಬಾರದ ಗುಣಗಳು ದೇವರಲ್ಲಿಲ್ಲ ಅಂತ ಅರ್ಥ. ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯವನು, ಅವನಿಗೆ ಕನ್ಯಾ ಕೊಡಬೇಕು ಅಂತ ವಿಚಾರ ಮಾಡಿರ್ತಾರೆ, ವರ ಹುಡುಕ್ತಾ ಇದ್ದಾರೆ. ಹೇಗಿದ್ದಾನೆ ಅಂತ 4 ಜನರಿಗೆ ಪರಿಚಯ ಮೊದಲು ಮಾಡಿಕೊಳ್ತಾರೆ. ಒಳ್ಳೆಯ ವ್ಯಕ್ತಿಗಳು ಹೌದಾ ಅಲ್ವಾ, ಏನಾದರೂ ಬೇರೆ ಅಭ್ಯಾಸಗಳಿವೆಯಾ ಅಂತ. ಏನು ಚಿಂತೆ ಮಾಡಬೇಡಿ, ಅವನಿಗೇನು ಕುಡಿಯೋ ಚಟ ಇಲ್ಲ, ಅವಶ್ಯವಾಗಿ ನೀವು ಕೊಡ್ಬೋದು. ಕುಡಿಯೋ ಚಟ ಇಲ್ಲ, ಸೇದೋ ಚಟ ಇಲ್ಲ. ಶಬ್ದಗಳು. ಕುಡಿಯೋ ಚಟ ಇಲ್ಲ ಅಂದರೆ ನೀರು ಕುಡಿಯೋದಿಲ್ವ? ಒಳ್ಳೆ ಧಾರ್ಮಿಕರಾಗಿದ್ದರೆ ಕನ್ಯಾ ಕೊಡಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಿದ್ವಿ, ಅವನಿಗೆ ಕುಡಿಯೋ ಚಟನೇ ಇಲ್ಲ ಅಂದರೆ ಆಚಮನ ಮಾಡಲಿಕ್ಕಿಲ್ಲ, ಅವನು ಅಂಥವನಿಗೆ ಯಾಕೆ ಕೊಡೋಣ ಅಂತ ಯಾರಾದರೂ ಅರ್ಥ ಮಾಡ್ಕೊಳ್ತಾರ ಹೇಳಿ? ಹಾಗಾದರೆ ಏನು ಅರ್ಥ ಮಾಡಿಕೊಳ್ಳ್ರಿ? ಯಾವುದು ಕುಡಿಯಬಾರದಲ್ಲ ಅಂಥದನ್ನು ಅವನು ಕುಡಿಯೋದಿಲ್ಲ, ಮದ್ಯಪಾನ ಮಾಡೋದಿಲ್ಲ ಅಂತ ಯಾರಾದರೂ ಅರ್ಥ ಮಾಡಿಕೊಳ್ತಾರೆ. ಏನೂ ಕುಡಿಯೋದಿಲ್ಲ ಅಂತ ಅರ್ಥ ಮಾಡಿಕೊಳ್ಳೋದಿಲ್ಲ. ಸೇದೋದಿಲ್ಲ ಅಂದರೆ ಅವರು ಭಾರೀ ಮಡಿ ಆಚಾರ ವಿಚಾರ ಇಟ್ಕೊಂಡವ್ರಿ. ಯಾಕೆ? ದಿವಸ ಬಾವಿ ನೀರು ಸೇದೇ ಸ್ನಾನ ಮಾಡ್ತಾರೆ ಅವರು. ಮತ್ತು ಸೇದೋದಿಲ್ಲ ಅಂದರೆ ಯಾವುದು ಸೇದು ಅನ್ನೋದಕ್ಕೆ 2 ಅರ್ಥ ಇದೆ. ಆ 2 ಅರ್ಥದೊಳಗಿನ ಒಂದು ಅರ್ಥ ತೆಗೆದುಕೊಳ್ಳಬೇಕು. ನೀರು ಸೇದೋದಲ್ಲ, ಹೊಗೆ ಸೇದೋದು. ಅದರೊಳಗೂ 2 ಇದೆ. ಹೊಗೆ ಸೇದೋದಂದ್ರೆ ವೈಶ್ವದೇವದ ಹೊಗೆ ಸೇದ್ತಾರೆ ಇವರೆಲ್ಲ ಆಚಾರಗಳು. ಪವಮಾನ ಹೋಮ ಮಾಡಿ ಹೊಗೆ ಸೇದ್ತಾರೆ. ಅಂಥವ್ರನ್ನ ಹುಡ್ಕೊಂಡು ಹೋಗಿ ಕೊಡ್ರಿ ಕನ್ಯಾ, ಮತ್ತು ಬಿಟ್ಟಿರಿ ಎಲ್ಲಾದರೂ. ಸೇದೋದಿಲ್ಲ ಅಂದರೆ ಯಾವುದು ಸೇದಬಾರದಲ್ಲ ಅಂತಹ ಸಿಗರೇಟ್ ಸೇದದೇ ಇದ್ದವರು ಅಂತ ಅರ್ಥ. ಹೌದೋ ಅಲ್ವೋ? ಕ್ಲಿಯರ್ ಆಗಿ. ಹಾಗಾದರೆ ವ್ಯವಹಾರದಲ್ಲಿಷ್ಟು ಬುದ್ಧಿವಂತರಾಗಿದ್ದೀರಿ, ಚಪ್ಪಾಳಿ ತಟ್ತಾ ಇದ್ದೀರಾ, ಆದರೆ ಇದೇ ರೀತಿಯ ಸರಿಯಾದ ಅಭಿಪ್ರಾಯವನ್ನು ವೇದಗಳಿಗೆ ಶಾಸ್ತ್ರಗಳಿಗೆ ಯಾಕೆ ಮಾಡಿಕೊಳ್ತಾ ಇಲ್ಲ? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ. ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತದಾನೆ ಅಂತ ವೇದವೇ ಹೇಳ್ತದೆ. ದ್ಯಾವಾ ಭೂಮಿ ಜನಯಂ ದೇವ ಏಕಃ. ಅದೇ ವೇದ ಹೇಳ್ತದೆ ನಿಷ್ಕ್ರಿಯ ಅಂತ. ಹಾಗಾದರೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದು ವೇದ, ಅವನಿಗೆ ಕ್ರಿಯೆ ಇಲ್ಲ ಅಂತ ಹೇಳೋದು ವೇದ. ಹಾಗಾದರೆ ಅರ್ಥ ಏನು? ಪರಮಾತ್ಮ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವುದು ಅತ್ಯಂತ ಸತ್ಯ. ಕ್ರಿಯೆ ಇಲ್ಲ ಅನ್ನುವ ಶಬ್ದಕ್ಕೆ ಯಾವ ತರಹದ ಕ್ರಿಯೆ ಇರಬಾರದೋ ಆ ತರಹದ ಕ್ರಿಯೆ ಇಲ್ಲ. ಯಾವ ತರಹದ ಕ್ರಿಯೆ ಇರಬಾರದು? ಅನೇಕ ರೀತಿಯಿಂದ ಇದಕ್ಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಯಾವ ತರಹದ ಕ್ರಿಯೆ ಇರಬಾರದು ಅಂದರೆ ವಂಚನೆ ಇರಬಾರದು, ಪ್ರಾಮಾಣಿಕತೆ ಇರಬೇಕು. ಒಬ್ಬ ವ್ಯಕ್ತಿ ಪುಣ್ಯವನ್ನು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಅವನಿಗೆ ಸುಖವನ್ನು ಕೊಡಬೇಕು, ಪಾಪವನ್ನು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ದುಃಖವನ್ನು ಕೊಡಬೇಕು. ಇದು ದೇವರ ಪ್ರತಿಜ್ಞೆ. ಪ್ರತಿಜ್ಞೆಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಇದಕ್ಕೆ ವಿಪರೀತವಾಗಿ ನಡೆದುಕೊಂಡ್ರೆ ಅದು ಅನ್ಯಾಯ. ಅಂತಹ ಕ್ರಿಯೆ ದೇವರಲ್ಲಿಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಪುಣ್ಯಕರ್ಮ ಮಾಡಿದವರಿಗೆ ಪುಣ್ಯಕರ್ಮಕ್ಕೆ ಸುಖವನ್ನೇ ಫಲವಾಗಿ, ಪಾಪಕರ್ಮಗಳಿಗೆ ದುಃಖವನ್ನೇ ಫಲವಾಗಿ ಕೊಡ್ತಾನೆ, ವ್ಯತ್ಯಾಸ ಮಾಡುವುದಿಲ್ಲ. ಪುಣ್ಯ ಮಾಡಿದವನಿಗೆ ದುಃಖ ಕೊಡ್ಬೋದು, ಆದರೆ ಪುಣ್ಯ ಮಾಡಿದ್ದಕ್ಕೆ ಅಲ್ಲ. ಪುಣ್ಯ ಮಾಡಿದವ ಹಿಂದೆ ಪಾಪವನ್ನೂ ಮಾಡಿರ್ತಾನೆ, ಆ ಪಾಪಕ್ಕೆ ದುಃಖವನ್ನು ಫಲವಾಗಿ ಕೊಡ್ತಾನೆ. ಇನ್ನೊಂದು, ಸರ್ವೋತ್ತಮನಾದ ಭಗವಂತ ಇಡೀ ಜಗತ್ತಿನ ಕಾರಣ ಅಂತ. ಅಂತಹ ವ್ಯಕ್ತಿ ಕ್ರಿಯೆಯನ್ನು ಮಾಡಿ ಸುಸ್ತಾದ ಅಂದರೆ, ಬೆವರು ಸುರಿಸಿದ ಅಂದರೆ, ಸಾಕಪ್ಪ ಅಂತ ಬೆವರು ಒರೆಸ್ಕೊಂಡು ಉಶ್ ಅಂತ ಒಂದು ಕಡೆಗೆ ಕುಳಿತ ಅಂದರೆ ಅದು ಅವನಿಗೆ ಕಲಂಕ. ಅದಕ್ಕೆ ಶ್ರುತಿ ಹೇಳಿತು ನಿಷ್ಕ್ರಿಯ ಅಂತ.
ಉಷ್ ಅನ್ನೋಂಥ ಕ್ರಿಯಾ ಯಾವುದೂ ದೇವದ ಮಾಡುವುದಿಲ್ಲ. ಯಾವ ಕ್ರಿಯಾ ಮಾಡಿದರೂ ದೇವರಿಗೆ ಶ್ರಮ ಇಲ್ಲ, ಆಯಾಸ ಇಲ್ಲ. ಅಕರ್ಮ ಅಕ್ಲಿಷ್ಟಕಾರಿತ್ವ, ಬೇಕಾದಷ್ಟು ಕಾರ್ಯಗಳನ್ನು ದೇವರು ಮಾಡ್ತಾನೆ, ಆದರೆ ಏನೂ ಕೆಲಸ ಮಾಡಿಲ್ಲ ಅಂತ. ಯಾಕೆ? ಮಾಡಿದಾಗ ಇರೋದೇ ಇಲ್ಲ, ಅಷ್ಟು ಅನಾಯಾಸವಾಗಿ ಮಾಡಿರ್ತಾನೆ. ಗೊತ್ತಾ? ಅಡುಗೆ ಮಾಡುವವರು ಇರ್ತಾರೆ, ಒಂದು ಸಣ್ಣ ವೈಶ್ವದೇವಕ್ಕೆ ಅನ್ನ ಮಾಡಿರ್ತಾರೆ, ಅವ್ರ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಮೈತುಂಬ ಬೆವರು, ಪಂಚ ಎಲ್ಲ ಇದ್ಲಿ ಕಪ್ಪು ಮಯ. ಇವರೇನು ಶನಿ ದೀಕ್ಷೆ ತೆಗೆದುಕೊಂಡು ಕರಿ ಬಟ್ಟೆ ಉಟ್ಕೊಂಡಾರೋ ಅಡುಗೆಯವರು ಅಂತೂ ಗೊತ್ತಾಗೋದಿಲ್ಲ. ಅಂಥ ಪರಿ ಬಟ್ಟೆ ಎಲ್ಲ ಕಪ್ಪು, ಮೈ ಎಲ್ಲ ಬೆವತು. ಏನು ಮಾಡಿದಿರಿ? ಒಂದು 10,000 ಜನಕ್ಕೆ ಅಡುಗೆ ಮಾಡಿದ್ರು. ಇಲ್ಲಪ್ಪ, ಒಂದು ವೈಶ್ವದೇವಕ್ಕೆ ಅನ್ನ ಮಾಡೀನಿ ಅಂತ. ಇದಕ್ಕೆ ಅಡುಗೆ ಮಾಡೋದಂತಾರ? ಯಾರನ್ನು ಬೈತಾ ಇಲ್ಲ, ವೈಶ್ವದೇವಕ್ಕೆ ಅನ್ನ ಅಂತೂ ಮಾಡ್ಯಾರಲ್ಲ, ಅವರಿಗೆ ಅಭಿನಂದನೆಗಳು. ಆದರೆ ಹೇಳೋ ತಾತ್ಪರ್ಯ, ಇನ್ನೊಬ್ಬರು ಇರ್ತಾರೆ 10,000 ಜನರಿಗೆ ಅಡುಗೆ ಮಾಡಿದ್ದಾರೆ, ಯಾರಿಲ್ಲ ಅಡುಗೆಯವರು ಅಂತ ಹುಡುಕಬೇಕಾಗತ್ತೆ. ಅವ್ರು ನೋಡಿದರೆ ಅಡುಗೆಯವರು ಅಂತ ಅನಿಸೋದಿಲ್ಲ. ಬೆಳ್ಳಗೆ ಪಂಚೆ ಹಾಗೇ ಇದೆ, ಮೈ ಮೇಲೆ ಒಂದು ಬೆವ್ರ ಹನಿ ಇಲ್ಲ, ಗೋಪಿಚಂದನ ಮುದ್ರಿ ಹಚ್ಕೊಂಡದ್ದು ಅಳಿಸಿಲ್ಲ, ಬೆವರು ಬಂದು ಅಳಿಸಿ ಹೋಗಿರ್ತದೆ. ಕೆಲವರು ಊಟ ಮಾಡಿದ ಬೆವ್ರಿನಿಂದಲೇ ಅಳಿಸಿರ್ತದೆ, ಅಂಗಾರಾಕ್ಷಂತಿ. ಅಂಥವರು ಇರ್ತಾರೆ ಅಂತ ಇಟ್ಕೊಳ್ರಿ. ಇವನು ಅಡುಗೆ ಮಾಡಿದರೆ ಒಂದು ಗೋಪಿಚಂದ್ರನ ಅಳಿಸಿಲ್ಲ, ಇವೇನು ಅಡುಗೆ ಮಾಡ್ತಾನೆ, ಇವ ಮಾಡೇ ಇಲ್ಲ ಅಂತ ಅವನನ್ನು ಬೈಯೋದಲ್ಲ, ಅದು ಹೊಗಳೋದು. ಇಷ್ಟು ಅಡುಗೆ ಮಾಡಿದರೂ ಒಂದು ಬೆವರ ಹನಿ ಇಲ್ಲ, ಮೈ ಹೊಲಸಾಗಿಲ್ಲ, ಅಷ್ಟು ಅನಾಯಾಸವಾಗಿ ಅದರೊಳಗೆ ಪರ್ಫೆಕ್ಷನ್ ಇದೆ, ಅದಕ್ಕೊಂದು ನ್ಯಾಕ್ ಇದೆ, ಆ ತಿಳುವಳಿಕೆ ಇದೆ ಅಂತ ಅರ್ಥ ತಾನೆ. ಅಡುಗೆ ಮಾಡಿಲ್ಲ ಅನ್ನೋದು ಅಲ್ಲಿ ದೋಷ ಅಲ್ಲ, ಅದು ವರ್ಣನೆ. ಅಷ್ಟು ಚೆನ್ನಾಗಿ ಮಾಡಿದ್ದಾನೆ, ಶ್ರಮ ಇಲ್ಲದೆ ಮಾಡಿದ್ದಾನೆ. ಇದು ನಮ್ಮ ವೇದದ ಭಾಷೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಆದರೆ ನಿಷ್ಕಲಂ, ನಿಷ್ಕ್ರಿಯಂ, ಶಾಂತಂ. ನಿಷ್ಕ್ರಿಯ ಇದ್ದ ಹಾಗೆ, ಎಲ್ಲ ಮಾಡಿದರೂ ಏನೂ ಮಾಡದೇ ಇರೋ ಹಾಗೆ ದೇವರು ಮಾಡಿದ್ದಾನೆ ಅನ್ನೋ ಅರ್ಥದಲ್ಲಿ ಆ ಪರಮಾತ್ಮನನ್ನು ನಿಷ್ಕ್ರಿಯ. ಮಹರ್ಷಿಗಳಾದ ವಾಲ್ಮೀಕಿಗಳು ತಮ್ಮ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು 40-45ಕ್ಕಿಂತಲೂ ಹೆಚ್ಚು ಬಾರಿ ಶ್ರೀರಾಮಚಂದ್ರನನ್ನು ರಾಮಂ ಅಕ್ಲಿಷ್ಟ ಕರ್ಮಾಣಂ, ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅಂತ ಈ ಪರಮಾತ್ಮನ ನಿಷ್ಕ್ರಿಯತ್ವವನ್ನು ಈ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಎಂಬ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಆ ಋಷಿ ಸಂಪ್ರದಾಯದಲ್ಲಿ ನಾವು ಕಾಣುತ್ತೇವೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಈ ರೀತಿಯಾಗಿ ಆ ವೇದಗಳ ಅರ್ಥವನ್ನು, ಶ್ರುತಿಸ್ಮೃತಿಗಳ ಅರ್ಥವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದನ್ನು ಯುಕ್ತಿಗಳಿಂದ, ದೃಷ್ಟಾಂತಗಳಿಂದ ವದರಾಜ ಶ್ರೀಪಾದಂಗಳವರು ಬಹಳ ಚೆನ್ನಾಗಿ ಯುಕ್ತಿ ಮಲ್ಲಿಕಾ ಗ್ರಂಥದಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹರೇ ನಮಃ ಶ್ರೀಕೃಷ್ಣ.